ಆಜಾದ್ ICS ಅಕಾಡೆಮಿಗೆ ಎಲ್ಲರೂ ಸ್ವಾಗತ. ಇವತ್ತು ನಾವು ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳ ಬಗ್ಗೆ ನೋಡೋಣ. ನಾವು ಈ ಹಿಂದೆ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಫುಡ್ ಬಗ್ಗೆ ನೋಡಿದ್ವಿ. ಅಲ್ಲದೆ ನಾವು ನಮಗೆ ಬಾಡಿಗೆ ಬೇಕಾಗುವಂತಹ ಒಂದು ಕಾಂಪೊನೆಂಟ್ಸ್ ಫುಡ್ಡಲ್ಲಿ ಯಾವ್ಯಾವುದು ಅಂತ ನೋಡಿದಾಗ ಒಂದು ಲಾರ್ಜ್ ಅಮೌಂಟಲ್ಲಿ ಬೇಕಾಗುತ್ತೆ, ಇನ್ನೊಂದು ಸ್ಮಾಲ್ ಅಮೌಂಟಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ವಿ. ಈ ಲಾರ್ಜ್ ಕ್ವಾಂಟಿಟಿನಲ್ಲಿ ಬೇಕಾಗುವಂತಹ ಫುಡ್ ಏಜೆಂಟ್ಸ್ನ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇನ್ನು ಸ್ಮಾಲ್ ಅಮೌಂಟಲ್ಲಿ ಬೇಕಾಗುವಂತಹ ಒಂದು ಫುಡ್ ಏಜೆಂಟ್ಸ್ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಒಂದು ನೆನಪಿಟ್ಕೊಳ್ಳಿ, ನಾವು ಫುಡ್ ಏಜೆಂಟ್ಸ್ಗೆ ಬಯೋಲಾಜಿಕಲ್ ಆಗಿ ಒಂದು ಟರ್ಮ್ ಹೇಳ್ತೀವಿ, ಅದೇ ನ್ಯೂಟ್ರಿಯೆಂಟ್ಸ್. ಈ ನ್ಯೂಟ್ರಿಯೆಂಟ್ಸ್ ನಮಗೆ ಯಾವುದಕ್ಕಾಗಿ ಹೆಲ್ಪ್ ಮಾಡುತ್ತೆ ಅಂದರೆ ಒಂದು ಎನರ್ಜಿ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಹಾಗೆ ನಮ್ಮ ಸರ್ವೈವಲಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ಯಾವುದು ಅಂತ ನೋಡೋಣ. ಮೊದಲು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಬಂದರೆ ಮೊದಲನೇದು ಕಾರ್ಬೋಹೈಡ್ರೇಟ್ಸ್, ಎರಡನೇದು ಪ್ರೋಟೀನ್ಸ್, ಮೂರನೇದು ಫ್ಯಾಟ್ಸ್. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಬಂದರೆ ನಾವು ಮಿನರಲ್ಸ್ನ ನೋಡ್ತೀವಿ, ಹಾಗೆ ವಿಟಮಿನ್ಸ್ನ ನೋಡ್ತೀವಿ. ಮೊದಲು ನಾವು ಕಾರ್ಬೋಹೈಡ್ರೇಟ್ಸ್ನ ನೋಡೋಣ. ಕಾರ್ಬೋಹೈಡ್ರೇಟ್ಸು ಇವು ಒಂದು ನ್ಯಾಚುರಲಿ ಆಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನಪ್ಪ ಅರ್ಥ ಅಂದರೆ ಇದರಲ್ಲಿ ಕಾರ್ಬನ್ ಆಟಮ್ ಇರುತ್ತೆ ಅಂತ ಅರ್ಥ. ಹಾಗೇನೆ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಯಾವ್ಯಾವ ಒಂದು ಎಲಿಮೆಂಟ್ಸ್ ಮೇನ್ ಆಗಿರುತ್ತೆ ಅಂದರೆ ಒಂದು ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಇರುತ್ತೆ. ಸೊ ನಮ್ಮ ಫುಡ್ಡಲ್ಲಿ ಇವೆಲ್ಲ ಇರೋದ್ರಿಂದ ನಾವು ಫುಡ್ನ ಡೈಜೆಸ್ಟ್ ಮಾಡ್ಕೋಬೇಕಾದ್ರೆ ಒಂದು ಸಿಂಪ್ಲರ್ ಫಾರ್ಮ್ಗೆ ಇವನ್ನ ಬ್ರೇಕ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ನಮ್ಮ ಎನರ್ಜಿಗೆ ಒಂದು ಮೇನ್ ಸೋರ್ಸ್ ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ನ ಒಂದು ಸಿಂಪ್ಲೆಸ್ಟ್ ಫಾರ್ಮ್ಸ್ನ ನಾವು ಸ್ಯಾಕರೈಡ್ಸ್ ಅಂತ ಕರಿತೀವಿ. ಸ್ಯಾಕರೈಡ್ಸ್ಗೆ ಇನ್ನೊಂದು ಮೀನಿಂಗ್ ಅಂದರೆ ಸಿಂಪಲ್ ಶುಗರ್ಸ್. ಈ ಸಿಂಪಲ್ ಶುಗರ್ಸು ಮೂರು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೋತೀವಿ. ಒಂದು ಮೊನೋಸ್ಯಾಕರೈಡ್, ಒಲಿಗೋಸ್ಯಾಕರೈಡ್ ಮತ್ತು ಪಾಲಿಸ್ಯಾಕರೈಡ್ಸ್ ಅಂತ. ಇದರ ಮಧ್ಯೆ ಒಂದು ಡೈಸ್ಯಾಕರೈಡ್ಸ್ ಅಂತ ಕೂಡ ನಾವು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಮೊನೋಸ್ಯಾಕರೈಡ್ಸ್ ಅಲ್ಲಿ ಒಂದೇ ಒಂದು ಶುಗರ್ ಮಾಲಿಕ್ಯೂಲ್ ಇರುತ್ತೆ, ಅದರಿಂದ ನಾವು ಇದನ್ನ ಮೊನೋಸ್ಯಾಕರೈಡ್ ಅಂತ ಕರಿತೀವಿ. ಇನ್ನು ಡೈಸ್ಯಾಕರೈಡ್ ಅಲ್ಲಿ ನಾವು ಎರಡು ಶುಗರ್ ಮಾಲಿಕ್ಯೂಲ್ಸ್ನ ನೋಡ್ತೀವಿ. ಇನ್ನು ಒಲಿಗೋಸ್ಯಾಕರೈಡ್ಸ್ ಅಲ್ಲಿ ನಾವು 3ರಿಂದ 10 ಶುಗರ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿದ್ರೆ ಒಲಿಗೋಸ್ಯಾಕರೈಡ್ಸ್ ಅಂತೀವಿ. ಇನ್ನು ಪಾಲಿಸ್ಯಾಕರೈಡ್ಸ್ ಅಲ್ಲಿ ಮೋರ್ ದೆನ್ 10 ಶುಗರ್ ಮಾಲಿಕ್ಯೂಲ್ಸ್ ಏನಾದ್ರು ಅದರಲ್ಲಿ ಇದ್ದಾಗ ನಾವು ಅದನ್ನ ಪಾಲಿಸ್ಯಾಕರೈಡ್ಸ್ ಅಂತೀವಿ. ಈ ಒಂದು ಸ್ಯಾಕರೈಡ್ ಒಂದು ಶುಗರ್ ಮಾಲಿಕ್ಯೂಲು ಇನ್ನೊಂದು ಶುಗರ್ ಮಾಲಿಕ್ಯೂಲ್ ಜೊತೆ ಜಾಯಿನ್ ಆಗೋದು ಯಾವ ಬಾಂಡ್ ಇರುತ್ತೆ ಅಂದ್ರೆ ಆಕ್ಸೈಡ್ ಲಿಂಕೇಜ್ ಇಂದ ಆಗಿರುತ್ತೆ. ಸೊ ಇಲ್ಲಿ ಫಾರ್ಮ್ ಆಗುವಂತಹ ಬಾಂಡ್ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಸಿಂಪಲ್ ಶುಗರ್ಸ್ಗೆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ನಾವು ಗ್ಲೂಕೋಸ್ ಕೊಡ್ಬೋದು, ಗ್ಯಾಲಕ್ಟೋಸ್ ಕೊಡ್ಬೋದು ಮತ್ತು ಫ್ರಕ್ಟೋಸ್ ಕೊಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಮೊನೋಸ್ಯಾಕರೈಡ್ಸ್ ಅಂದರೆ ಒಂದೇ ಒಂದು ಶುಗರ್ ಮಾಲಿಕ್ಯೂಲ್ ಇರುತ್ತೆ, ಡೈಸ್ಯಾಕರೈಡ್ಸ್ ಅಂದರೆ ಎರಡು ಶುಗರ್ ಮಾಲಿಕ್ಯೂಲ್ಸ್ ಇರುತ್ತೆ, ಒಲಿಗೋಸ್ಯಾಕರೈಡ್ ಅಂದರೆ ಮೋರ್ ದೆನ್ 3 ಬಟ್ ಅಪ್ ಟು 10 ಶುಗರ್ ಮಾಲಿಕ್ಯೂಲ್ಸ್ ಇರುತ್ತೆ. ಇನ್ನು ಪಾಲಿಸ್ಯಾಕರೈಡ್ಸ್ ಅಂದರೆ ಮೋರ್ ದೆನ್ 10 ಇರುತ್ತೆ, ಅದು ಅಪ್ ಟು 1000 ಯೂನಿಟ್ಸ್ ಆದರೂ ಹೋಗ್ಬೋದು. ಈ ಒಂದು ಲಿಂಕೇಜ್ನ ನಾವು ಗ್ಲೈಕೋಸಿಡಿಕ್ ಲಿಂಕೇಜ್ ಅಥವಾ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ ಅಂತ ಈಗಾಗಲೇ ಹೇಳಿದ್ದೀನಿ. ಪಾಲಿಸ್ಯಾಕರೈಡ್ಸ್ಗೆ ಒಂದು ಎಕ್ಸಾಂಪಲ್ಸ್ ಅಂದರೆ ಸ್ಟಾರ್ಚ್ ಕೊಡ್ಬೋದು, ಗ್ಲೈಕೋಜನ್ನ ಕೊಡ್ಬೋದು, ಹಾಗೇನೆ ಸೆಲ್ಯುಲೋಸ್ನ ಕೂಡ ಕೊಡಬಹುದು. ಸ್ಟಾರ್ಚ್ ಎಲ್ಲಿ ಅಂದರೆ ಇದು ನಮಗೆ ಪ್ಲಾಂಟ್ಸ್ ಅಲ್ಲಿ ಒಂದು ಸ್ಟೋರೇಜ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಗ್ಲೈಕೋಜನ್ನು ಆನಿಮಲ್ಸ್ ಅಲ್ಲಿ ಒಂದು ಸ್ಟೋರೇಜ್ ಫಾರ್ಮ್ ಆಗಿರುತ್ತೆ. ಸೆಲ್ಯುಲೋಸು ಒಂದು ಪ್ಲಾಂಟ್ನ ಒಂದು ಸೆಲ್ ವಾಲ್ ಅಲ್ಲಿ ಇರುತ್ತೆ.
ಈ ಒಂದು ಪಾಲಿಸ್ಯಾಕ್ರೈಡ್ಸ್ನ ಒಂದು ಫೀಚರ್ ಏನಪ್ಪ ಅಂದರೆ ಇವು ವಾಟರಲ್ಲಿ ಸಾಲ್ಯುಬಲ್ ಆಗೋದಿಲ್ಲ, ಅಂದರೆ ನೀರಲ್ಲಿ ಇವು ಕರಗೋದಿಲ್ಲ. ಸೊ ಇದೊಂದು ಪಾಲಿಸ್ಯಾಕ್ರೈಡ್ಸ್ನ ಒಂದು ಕ್ಯಾರೆಕ್ಟರ್. ಇನ್ನು ನಾವು ಸ್ಟಾರ್ಚ್ ಡಿಟೆಕ್ಟ್ ಮಾಡೋಕ್ಕೆ ಅಯೋಡಿನ್ ಟೆಸ್ಟ್ ಅಂತ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ತೀವಿ. ಇನ್ ಕೇಸ್ ನಾವು ಯಾವ ಒಂದು ಟೆಸ್ಟಿಂಗ್ ಸ್ಯಾಂಪಲಲ್ಲಿ ಸ್ಟಾರ್ಚ್ ಇರೋದೇ ಆದರೆ ಅಯೋಡಿನ್ ಟೆಸ್ಟ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂದರೆ, ಅಯೋಡಿನ್ನ ನಾವು ಆ ಸ್ಯಾಂಪಲ್ ಒಳಗಡೆ ಮಿಕ್ಸ್ ಮಾಡಿದಾಗ ವೈಲೆಟ್ ಅಥವಾ ಪರ್ಪಲ್ ಕಲರಲ್ಲಿ ಏನಾದ್ರು ರಿಸಲ್ಟ್ ಬಂದರೆ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಪ್ರೆಸೆಂಟ್ ಇದೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ಈ ಪರ್ಪಲ್ ಕಲರ್ ಅಥವಾ ವೈಲೆಟ್ ಕಲರ್ನ ಕೊಡುವಂತಹ ಕಾಂಪೋನೆಂಟ್ ಯಾವುದು ಸ್ಟಾರ್ಚಲ್ಲಿ ಅಂದರೆ ಅಮೈಲೋಸ್ ಇಲ್ಲ ಅಂದರೆ ಈ ಒಂದು ಕಲರ್ ಅಥವಾ ಈ ಒಂದು ರಿಸಲ್ಟ್ ನಮಗೆ ಸಿಗೋದಿಲ್ಲ. ಇಷ್ಟು ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನೊಂದು ಸಾರಿ ನೋಡೋದಾದರೆ ಕಾರ್ಬೋಹೈಡ್ರೇಟ್ಸ್ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿಬೇಕು ಅಂದರೆ ನಾವು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು. ಇನ್ನು ಈ ಒಂದು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅಂತ ನೋಡೋದಾದ್ರೆ ನಾವು ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಹಾಗೂ ಆಕ್ಸಿಜನ್ ಕೂಡ ಇರುತ್ತೆ. ನಾವು ಫುಡ್ನ ಕನ್ಸ್ಯೂಮ್ ಮಾಡಿದಾಗ ಅದು ಸಿಂಪ್ಲರ್ ಫಾರ್ಮ್ಗೆ ಬ್ರೇಕ್ ಡೌನ್ ಆಗುತ್ತೆ ಅಂತ ನಾವು ಈ ಹಿಂದೆ ಡೈಜೆಸ್ಟಿವ್ ಸಿಸ್ಟಮ್ ಮಾತಾಡಬೇಕಾದ್ರೆ ಹೇಳಿದ್ವಿ. ಸೊ ಆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಫುಡ್ ಬ್ರೇಕ್ ಆದಾಗ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಇಂದ ಎನರ್ಜಿ ರಿಲೀಸ್ ಆಗುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ನ ಒಂದು ಸಿಂಪಲ್ ಫಾರ್ಮ್ನ ನಾವು ಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಯಾವ ರೀತಿ ನಾವು ಸೆಲ್ನ ಒಂದು ಫಂಕ್ಷನರಿ ಯೂನಿಟ್ ಮತ್ತು ಸ್ಟ್ರಕ್ಚರಲ್ ಯೂನಿಟ್ ಅಂತ ಕರಿತೀವೋ ಹಾಗೇನೆ ಕಾರ್ಬೋಹೈಡ್ರೇಟ್ಸ್ನ ಒಂದು ಸಿಂಪ್ಲೆಸ್ಟ್ ಫಾರ್ಮ್ನ ನಾವು ಸ್ಯಾಕ್ರೈಡ್ಸ್ ಅಂತ ಕರಿತೀವಿ. ಸ್ಯಾಕ್ರೈಡ್ಸ್ಗೆ ಇನ್ನೊಂದು ಹೆಸರು ಸಿಂಪಲ್ ಶುಗರ್ಸ್. ಸಿಂಪಲ್ ಶುಗರ್ಸ್ಗೆ ಎಕ್ಸಾಂಪಲ್ಸ್ ಅಂದರೆ ಗ್ಲೂಕೋಸ್, ಗ್ಯಾಲಕ್ಟೋಸ್ ಮತ್ತು ಫ್ರಕ್ಟೋಸ್. ಈ ಸ್ಯಾಕರೈಡ್ಸ್ನ ಅಥವಾ ಶುಗರ್ಸ್ನ ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ಕೋತೀವಿ. ಒಂದು ಮೊನೋಸ್ಯಾಕರೈಡ್ಸ್, ಒಲಿಗೋಸ್ಯಾಕರೈಡ್ಸ್ ಹಾಗೂ ಪಾಲಿಸ್ಯಾಕರೈಡ್ಸ್. ಹಾಗೇನೆ ಡೈಸ್ಯಾಕರೈಡ್ಸ್ ಅಂತ ಕೂಡ ನಾವು ಕ್ಲಾಸಿಫೈ ಮಾಡ್ಕೋತೀವಿ. ಮೊನೋಸ್ಯಾಕರೈಡ್ಸ್ ಅಲ್ಲಿ ಒಂದೇ ಒಂದು ಶುಗರ್ ಮಾಲಿಕ್ಯೂಲ್ ಇರುತ್ತೆ. ಡೈಸ್ಯಾಕರೈಡ್ಸ್ ಅಲ್ಲಿ 2 ಶುಗರ್ ಮಾಲಿಕ್ಯೂಲ್ಸ್ ಇರುತ್ತೆ. ಒಲಿಗೋಸ್ಯಾಕರೈಡ್ಸ್ ಅಲ್ಲಿ 3 ರಿಂದ 10 ಶುಗರ್ ಮಾಲಿಕ್ಯೂಲ್ಸ್ ಇರುತ್ತೆ. ಪಾಲಿಸ್ಯಾಕರೈಡ್ಸ್ ಅಲ್ಲಿ ಅಪ್ ಟು 1000 ಇರ್ಬೋದು, ಬಟ್ ಮೋರ್ ದೆನ್ 10 ಇರುತ್ತೆ. ಈ ಒಂದು ಬಾಂಡೇಜ್ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಆಕ್ಸೈಡ್ ಲಿಂಕೇಜ್ ಆಗಿರುತ್ತೆ. ಅಲ್ಲದೇನೆ ಇದನ್ನು ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕೂಡ ಕರಿತೀವಿ. ಸೊ ಪಾಲಿಸ್ಯಾಕರೈಡ್ಸ್ಗೆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಸ್ಟಾರ್ಚ್, ಗ್ಲೈಕೋಜನ್ ಮತ್ತು ಸೆಲ್ಲೋಸ್. ಪ್ಲಾಂಟ್ಸ್ ಅಲ್ಲಿ ಒಂದು ಸ್ಟೋರೇಜ್ ಆಗೋ ಫುಡ್ ಫಾರ್ಮ್ನ ನಾವು ಸ್ಟಾರ್ಚ್ ಅಂತ ಕರಿತೀವಿ. ಆನಿಮಲ್ಸ್ ಅಲ್ಲಿ ಆ ರೀತಿಯ ಒಂದು ಸ್ಟೋರೇಜ್ ಫಾರ್ಮ್ನ ನಾವು ಗ್ಲೈಕೋಜನ್ ಅಂತ ಕರಿತೀವಿ. ಇನ್ನು ಸೆಲ್ಯುಲೋಸು ಒಂದು ಪ್ಲಾಂಟ್ನ ಸೆಲ್ ವಾಲ್ ಅಲ್ಲಿ ಇರುತ್ತೆ. ಈ ಸ್ಟಾರ್ಚ್ನ ಪತ್ತೆ ಮಾಡುವಂತಹ ಟೆಸ್ಟ್ನ ನಾವು ಅಯೋಡಿನ್ ಟೆಸ್ಟ್ ಅಂತ ಕರಿತೀವಿ. ರಿಸಲ್ಟ್ ಏನಾದ್ರು ವೈಲೆಟ್ ಅಥವಾ ಪರ್ಪಲ್ ಕಲರ್ ಬಂದರೆ ಸ್ಟಾರ್ಚ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು ಈ ಸ್ಟಾರ್ಚ್ಗೆ ಈ ಒಂದು ಕಲರ್ ಕೊಡುವಂತಹ ಕಾಂಪೊನೆಂಟ್ ಯಾವುದು ಅಂದರೆ ಅಮೈಲೋಸ್. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಪ್ರೋಟೀನ್ಸ್. ಕಾರ್ಬೋಹೈಡ್ರೇಟ್ಸ್ ಆದಮೇಲೆ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದಿ ಫುಡ್ ಅಂತ ಕರೆಸ್ಕೊಳ್ಳೋದು ಪ್ರೋಟೀನ್. ಪ್ರೋಟೀನ್ ನಮಗೆ ಯಾವ್ಯಾವುದಕ್ಕೆ ಬೇಕಾಗುತ್ತೆ ಅಂದರೆ ಒಂದು ಆರ್ಗ್ಯಾನಿಸಮ್ನ ಒಂದು ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ಸ್ ಬೇಕಾಗುತ್ತೆ. ಹಾಗೆಯೇ ಗ್ರೋತಲ್ಲಿ ಬೇಕಾಗುತ್ತೆ. ಗ್ರೋತ್ ಅಲ್ಲದೇ ಬಾಡಿ ಮೇಂಟೆನೆನ್ಸಲ್ಲಿ ಬೇಕಾಗುತ್ತೆ. ಮೇಂಟೆನೆನ್ಸ್ ಅಂದರೆ ನೀವು ಕೇಳ್ಬೋದು ಏನು. ಇವಾಗ ನಾವು ಒಂದು ಡೆವಲಪ್ಮೆಂಟ್ ಸ್ಟೇಜಲ್ಲಿ ಏನಾದ್ರು ಕಲಿಬೇಕಾದ್ರೆ ಕೆಳಗಡೆ ಬಿದ್ದು ಗಾಯ ಆದಾಗ ಅದು ವಾಸಿ ಆಗೋದು ಒಂದು ಪ್ರೋಟೀನ್ ಸಿಂಥೆಸಿಸ್ ಮೂಲಕ. ಸೊ ಆ ರೀತಿಯಲ್ಲಿ ಇದು ಬಾಡಿ ಮೇಂಟೆನೆನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇದಲ್ಲದೆ ಹಾರ್ಮೋನ್ಸ್ ಪ್ರೊಡಕ್ಷನಲ್ಲಿ ಪ್ರೋಟೀನ್ಸ್ ಬೇಕಾಗುತ್ತೆ. ಪ್ರೋಟೀನ್ಸ್ ಎನ್ಸೈಮ್ಸ್ ಥರ ಕೂಡ ಕೆಲಸ ಮಾಡುತ್ತೆ. ಹಾಗೆಯೇ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಕಾರಣಗಳಿಗೆ ನಮಗೆ ಪ್ರೋಟೀನ್ ಇಂಪಾರ್ಟೆಂಟ್. ಒಂದು ಸ್ಟ್ರಕ್ಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಆನಿಮಲ್ ಗ್ರೋತ್ ಅಂದರೆ ಬೆಳವಣಿಗೆ ಕಾಣಬೇಕಂದ್ರೆ ಪ್ರೋಟೀನ್ ಬೇಕಾಗುತ್ತೆ.
ನೀವು ಎಷ್ಟೋ ಸಾರಿ ಜಿಮ್ಮಲ್ಲಿ ಕೇಳಿರ್ಬೋದು ಪ್ರೋಟೀನ್ ಪೌಡರ್ ಯೂಸ್ ಮಾಡಿ ಅಂತ ಹೇಳಿ. ಸೊ ಆ ಪ್ರೋಟೀನ್ ಪೌಡರ್ ಯಾಕೆ ಯೂಸ್ ಮಾಡಿ ಅಂತ ಹೇಳ್ತಾರೆ ಅಂದರೆ ಒಂದು ಬಾಡಿ ಗ್ರೋತ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಪ್ರೋಟೀನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಒಂದು ಬಾಡಿ ಮೇಂಟೆನೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ, ಹಾರ್ಮೋನ್ಸ್ ಮೇಂಟೆನೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ, ಒಂದು ಎಂಜೈಮ್ಸ್ನ ಒಂದು ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ನು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ರೀಸನ್ಸ್ಗೋಸ್ಕರ ನಮಗೆ ಪ್ರೋಟೀನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೀನ್ನ ಒಂದು ಸಿಂಪ್ಲೆಸ್ಟ್ ಫಾರ್ಮ್ನ ಅಂದರೆ ಒಂದು ಸಿಂಪಲ್ ಯೂನಿಟ್ನ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಅಮೈನೋ ಆಸಿಡ್ಸ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ ಅಂತ ಕೂಡ ಹೇಳ್ತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಇವು ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಈ ಅಮೈನೋ ಆಸಿಡ್ ಚೈನ್ಸ್ನ ನಾವು ಪೆಪ್ಟೈಡ್ ಚೈನ್ ಅಂತ ಕರಿತೀವಿ. ಪೆಪ್ಟೈಡ್ಸ್ನ ನಾವು ಪ್ರೋಟೀನ್ಸ್ ಅಂತ ಕೂಡ ಕರಿತೀವಿ. ಇನ್ನು ಅಮೈನೋ ಆಸಿಡ್ಸ್ ಯಾವ ರೀತಿ ಫಾರ್ಮ್ ಆಗಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ 2 ಗ್ರೂಪ್ಸ್ ನಮಗೆ ಸಿಗುತ್ತೆ. ಒಂದು ಅಮೈನ್ಸ್, ಇನ್ನೊಂದು ಕಾರ್ಬಾಕ್ಸಿಲ್ ಗ್ರೂಪ್. ಅಮೈನ್ಸ್ ಯಾವ ಗ್ರೂಪ್ ಅಂದರೆ ಅದನ್ನ ನಾವು NH2 ಗ್ರೂಪ್ ಅಂತ ಕರಿತೀವಿ. ಇನ್ನು ಕಾರ್ಬಾಕ್ಸಿಲ್ ಗ್ರೂಪ್ ಯಾವುದು ಅಂದರೆ COOH ಗ್ರೂಪ್ ಅಂತ ಕರಿತೀವಿ. ಇವೆರಡರ ಮಧ್ಯ ಆಗೋ ಲಿಂಕೇಜ್ನ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ ಅಥವಾ ಅಮೈಡ್ ಲಿಂಕೇಜ್ ಅಂತ ಕೂಡ ಕರಿತೀವಿ. ಸೊ ಅಮೈನೋ ಆಸಿಡ್ಸ್ ಅಲ್ಲಿ ಯಾವ್ಯಾವ ಒಂದು ಕಾಂಪೋನೆಂಟ್ಸ್ ಇರುತ್ತೆ, ಅಮೈನ್ಸ್ ಇರುತ್ತೆ ಹಾಗೂ ಕಾರ್ಬಾಕ್ಸಿಲ್ ಗ್ರೂಪ್ ಇರುತ್ತೆ. ಅಮೈನ್ಸ್ನ ಒಂದು ರೆಪ್ರೆಸೆಂಟ್ ಮಾಡೋ ಗ್ರೂಪ್ ಯಾವುದು ಅಂದರೆ NH2. ಇನ್ನು ಕಾರ್ಬಾಕ್ಸಿಲ್ ಗ್ರೂಪ್ನ ರಿಪ್ರೆಸೆಂಟ್ ಮಾಡುವಂಥ ಕಾಂಪೋನೆಂಟ್ COOH ಗ್ರೂಪ್. ಇನ್ನು ಅಮೈನೋ ಆಸಿಡ್ಸ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ಕೋತೀವಿ ಅಂದರೆ ಒಂದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ, ಹಾಗೇನೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಏನಪ್ಪಾ ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುತ್ತೆ ಬಟ್ ಬಾಡಿನಲ್ಲಿ ಸಿಂಥಸೈಸ್ ಆಗಲ್ಲ. ಅವನ್ನ ನಾವು ಡಯಟ್ ಮೂಲಕ ಅಂದರೆ ನಾವು ತಗೊಳ್ಳೋ ಫುಡ್ ಮೂಲಕ ನಾವು ಬಾಡಿಗೆ ಕೊಡಬೇಕಾಗುತ್ತೆ. ಈ ಒಂದು ರೀತಿಯ ಅಮೈನೋ ಆಸಿಡ್ಸ್ ನಾವು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ರಿಕ್ವೈರ್ಡ್ ಬೈ ದಿ ಬಾಡಿ ಬಟ್ ಆರ್ ನಾಟ್ ಸಿಂಥಸೈಸ್ಡ್. ದೇ ಮಸ್ಟ್ ಬಿ ಪ್ರೊವೈಡೆಡ್ ಥ್ರೂ ಡಯಟ್. ಇನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ರಿಕ್ವೈರ್ಡ್ ಬೈ ದಿ ಬಾಡಿ ಆ್ಯಂಡ್ ಆರ್ ಸಿಂಥಸೈಸ್ಡ್ ಬೈ ದಿ ಬಾಡಿ. ಸೊ ಕನ್ಫ್ಯೂಸ್ ಆಗಬೇಡಿ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಬಾಡಿಗೆ ಬೇಕು ಬಟ್ ಬಾಡಿನಲ್ಲಿ ಸಿಂಥಸೈಸ್ ಆಗಲ್ಲ. ಅವನ್ನ ನಾವು ನಮ್ಮ ಡಯಟ್ ಮೂಲಕ ಅಂದರೆ ನಾವು ತಗೊಳ್ಳುವಂತಹ ಒಂದು ಫುಡ್ ಮುಖಾಂತರ ನಾವು ಬಾಡಿಗೆ ಕೊಡಬೇಕಾಗುತ್ತೆ. ಇನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಅವು ಕೂಡ ನಮ್ಮ ಬಾಡಿಗೆ ಬೇಕು, ಅವು ನಮ್ಮ ಬಾಡಿ ಒಳಗಡೆನೆ ಪ್ರಿಪೇರ್ ಆಗುತ್ತೆ. ಸೊ ಇವನ್ನ ನಾವು ಡಯಟ್ ಮೂಲಕ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ಗೆ ಒಂದು ಎಕ್ಸಾಂಪಲ್ಸ್ ಅಂದರೆ ನಾವು ವ್ಯಾಲಿನ್ನ ಕೊಡ್ಬೋದು, ಹಿಸ್ಟಿಡಿನ್ನ ಕೊಡ್ಬೋದು ಮತ್ತು ಇನ್ನು ಇತ್ಯಾದಿನ ಕೊಡ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ಸಾರಿ ನೋಡೋಣ ನಾವು. ಪ್ರೋಟೀನ್ಸ್ ನಮಗೆ ಕಾರ್ಬೋಹೈಡ್ರೇಟ್ಸ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಫುಡ್ ಏಜೆಂಟ್ ಆಗಿದೆ. ಅದು ನಮಗೆ ಸ್ಟ್ರಕ್ಚರ್, ಗ್ರೋತ್ ಮತ್ತು ಬಾಡಿ ಮೇಂಟೆನೆನ್ಸ್, ಹಾರ್ಮೋನ್ಸ್, ಎಂಜೈಮ್ಸ್ ಹಾಗೂ ಇಮ್ಯೂನ್ ಸಿಸ್ಟಮ್ ಮೇಂಟೆನೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ನ ಒಂದು ಯೂನಿಟ್ನ ನಾವು ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಈ ಅಮೈನೋ ಆಸಿಡ್ಸ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಪ್ರೋಟೀನ್ಸ್ ಅಂತ ಕೂಡ ಕರಿತೀವಿ. ಈ ಪ್ರೋಟೀನ್ಸ್ನ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಈ ಅಮೈನೋ ಆಸಿಡ್ ಗ್ರೂಪ್ನ ನಾವು ಪೆಪ್ಟೈಡ್ ಅಂತ ಕರಿತೀವಿ ಹಾಗೂ ಈ ಎರಡರ ಮಧ್ಯ ಒಂದು ಫಾರ್ಮ್ ಆಗೋ ಒಂದು ಬಾಂಡ್ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಅಮೈನೋ ಆಸಿಡ್ಸ್ ಅಲ್ಲಿ 2 ರೀತಿಯ ಒಂದು ಗ್ರೂಪ್ಸ್ ಸಿಗುತ್ತೆ ನಮಗೆ. ಒಂದು ಅಮೈನ್ಸ್ ಗ್ರೂಪ್ ಹಾಗೂ ಕಾರ್ಬಾಕ್ಸಿಲ್ ಗ್ರೂಪ್. ಅಮೈನ್ಸ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡುವಂಥ ಕಾಂಪೊನೆಂಟ್ ಅಂದರೆ NH2.
ಇನ್ನು ಕಾರ್ಬಾಕ್ಸಿಲ್ ಗ್ರೂಪ್ನ ರೆಪ್ರೆಸೆಂಟ್ ಮಾಡುವಂತಹ ಕಾಂಪೊನೆಂಟ್ COOH ಅಂತ ಹೇಳ್ತೀವಿ. ಇವೆರಡು ಪೆಪ್ಟೈಡ್ ಬಾಂಡ್ ಮೂಲಕ ಬಾಂಡ್ ಆಗಿರುತ್ತೆ. ಇನ್ನು ಅಮೈನೋ ಆಸಿಡ್ಸ್ ನಾವು ಎಸೆನ್ಷಿಯಲ್ ಹಾಗೂ ನಾನ್ ಎಸೆನ್ಷಿಯಲ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಎಸೆನ್ಷಿಯಲ್ ಕೂಡ ಬಾಡಿಗೆ ಬೇಕು, ನಾನ್ ಎಸೆನ್ಷಿಯಲ್ ಕೂಡ ಬಾಡಿಗೆ ಬೇಕು. ಎಸೆನ್ಷಿಯಲ್ ಬಾಡಿನಲ್ಲಿ ಪ್ರಿಪೇರ್ ಆಗೋದಿಲ್ಲ, ಸೊ ಡಯಟ್ ಮೂಲಕ ಪ್ರೊವೈಡ್ ಮಾಡ್ತೀವಿ. ಬಾಡಿನಲ್ಲೇ ಪ್ರಿಪೇರ್ ಆಗುತ್ತೆ, ಸೊ ಡಯಟ್ ಮೂಲಕ ಪ್ರೊವೈಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಸೆನ್ಷಿಯಲ್ಗೆ ಒಂದು ಎಕ್ಸಾಂಪಲ್ ಅಂದರೆ ವೇಲಿನ್ ಕೊಡ್ಬೋದು, ನಾವು ಹಿಸ್ಟಡಿನ್ನ ಕೊಡ್ಬೋದು. ಇನ್ನು ನಾನ್ ಎಸೆನ್ಷಿಯಲ್ಗೆ ನಾವು ಆಲನಿನ್ನ ಕೊಡ್ಬೋದು ಹಾಗೂ ಗ್ಲೂಟಾಮಿಕ್ ಆಸಿಡ್ನ ಕೊಡ್ಬೋದು. ಇಷ್ಟು ಪ್ರೋಟೀನ್ ಬಗ್ಗೆ. ಇನ್ನು ನೆಕ್ಸ್ಟ್ ನಾವು ಲಿಪಿಡ್ಸ್ ಬಗ್ಗೆ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ಹಾಗೂ ಪ್ರೋಟೀನ್ಸ್ ಆದಮೇಲೆ ಥರ್ಡ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂತ ಕರೆಸ್ಕೊಳ್ಳೋದು ಲಿಪಿಡ್ಸ್. ಲಿಪಿಡ್ಸ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಇವು ವಾಟರಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ. ಸೊ ಇದರ ಒಂದು ಯೂಸಸ್ ನಮಗೆ ಏನೇನು ಅಂದರೆ, ಇವು ನಮಗೆ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನಮ್ಮ ಒಂದು ಸೆಲ್ ಮೆಂಬ್ರೇನ್ ಒಂದು ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಮೇಂಟೆನೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ್ಯಾವುದು ಅಂದರೆ ಎಸ್ಟ್ರೋಜನ್ ಆಗಿರ್ಬೋದು, ಅಥವಾ ಟೆಸ್ಟೋಸ್ಟಿರೋನ್ ಆಗಿರ್ಬೋದು, ಪ್ರಾಜೆಸ್ಟೆರಾನ್ ಆಗಿರ್ಬೋದು, ಹಾಗೂ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಒಂದು ಫಂಕ್ಷನ್ಸ್ನ ಲಿಪಿಡ್ಸ್ ಮಾಡುತ್ತೆ. ಒಂದು ಎನರ್ಜಿ ಸ್ಟೋರೇಜ್ ಆಗಿ ಹೆಲ್ಪ್ ಮಾಡುತ್ತೆ, ಒಂದು ಸೆಲ್ ಮೆಂಬ್ರೇನ್ನ ಸ್ಟ್ರಕ್ಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಸೆಲ್ ಬಗ್ಗೆ ಓದಬೇಕಾದ್ರೆ ಹೇಳಿದ್ವಿ, ಸೆಲ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ ಲೇಯರ್ಸ್, ಬೈಲಿಪಿಡ್ ಲೇಯರ್ಸ್ ಅಂತ. ಇನ್ನು ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ನ ಒಂದು ಮೇಂಟೆನೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಎಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಪ್ರಾಜೆಸ್ಟಿರಾನ್, ಈ ಒಂದು ಹಾರ್ಮೋನ್ಸ್ ನಾವು ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಹಾಗೆ ಬಾಡಿ ಟೆಂಪರೇಚರ್ನ ಒಂದು ಮೇಂಟೈನ್ ಮಾಡೋಕ್ಕೆ ಲಿಪಿಡ್ಸ್ ಹೆಲ್ಪ್ ಮಾಡುತ್ತೆ. ನಾವು ಲಿಪಿಡ್ನ ಒಂದು ಬೇಸಿಕ್ ಯೂನಿಟ್ನ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ. ಫ್ಯಾಟಿ ಆ್ಯಸಿಡ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ, ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಫ್ಯಾಟಿ ಆ್ಯಸಿಡ್ನ ನಾವು ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಡಿಫೈನ್ ಮಾಡ್ತೀವಿ. ನಮ್ಮ ಬಾಡಿನಲ್ಲಿ ಲಿಪಿಡ್ಸ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಟ್ರೈಗ್ಲಿಸರೈಡ್ ಫಾರ್ಮಲ್ಲಿ. ಸೊ ಟ್ರೈಗ್ಲಿಸರೈಡ್ಸ್ ಅಂದರೆ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಹಾಗೂ ಗ್ಲಿಸರಾಲ್ ಅದರ ಜೊತೆ ಆ್ಯಡ್ ಆಗಿರುತ್ತೆ. ಈ ಒಂದು ಫಾರ್ಮಲ್ಲಿ ನಮ್ಮ ಬಾಡಿನಲ್ಲಿ ಲಿಪಿಡ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ನು ನಾವು ಫ್ಯಾಟಿ ಆಸಿಡ್ಸ್ನ 2 ರೀತಿಯಲ್ಲಿ ಡಿವೈಡ್ ಮಾಡ್ಕೊತೀವಿ. ಒಂದು ಸ್ಯಾಚುರೇಟೆಡ್, ಇನ್ನೊಂದು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಯಾವ್ಯಾವುದು ಅಂದರೆ, ಯಾವುದರಲ್ಲಿ ಡಬಲ್ ಬಾಂಡ್ಸ್ ಇರಲ್ವೋ, ಕೇವಲ ಒಂದೇ ಒಂದು ಸಿಂಗಲ್ ಬಾಂಡ್ ಇರುತ್ತೋ ಆ ರೀತಿಯ ಒಂದು ಫ್ಯಾಟಿ ಆಸಿಡ್ಸ್ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇವು ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಮಗೆ ಆನಿಮಲ್ ಡಿರೈವೇಟಿವ್ಸ್ ಆಗಿರುತ್ತೆ. ಎಕ್ಸಾಂಪಲ್ ಘೀ ಆಗಿರ್ಬೋದು. ಇನ್ನು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಾವು 2 ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ. ಒಂದು ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಇನ್ನೊಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಇಲ್ಲಿ ಒಂದೇ ಒಂದು ಡಬಲ್ ಬಾಂಡ್ ಇರುತ್ತೆ, ಒಂದು ಚೈನಲ್ಲಿ ಒಂದು ಡಬಲ್ ಬಾಂಡ್ ಇರುತ್ತೆ. ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಮೋರ್ ದೆನ್ 1 ಡಬಲ್ ಬಾಂಡ್ ಇರುತ್ತೆ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗೆ ಒಂದು ಎಕ್ಸಾಂಪಲ್ ಆಗಿ ನಾವು ಆಲಿವ್ ಆಯಿಲ್ನ ಕೊಡ್ಬೋದು, ಸೆಸಮೆ ಆಯಿಲ್ನ ಕೊಡ್ಬೋದು, ಹಾಗೂ ಅವಕಾಡೋ ಫ್ರೂಟ್ನ ಕೊಡ್ಬೋದು.
ಇನ್ನು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗೆ ನಾವು ವಾಲ್ನಟ್ಸ್ನ ಕೊಡ್ಬೋದು, ಸೋಯಾಬೀನ್ನ ಕೊಡ್ಬೋದು. ಈ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ, ಇವು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಪ್ಲಾಂಟ್ ಡಿರೈವೇಟಿವ್ಸ್ ಆಗಿರುತ್ತೆ. ಇಲ್ಲಿ ನಾವು ಇನ್ನೊಂದು ಕಾನ್ಸೆಪ್ಟ್ ನ ಕೂಡ ತಿಳ್ಕೋಬೇಕು, ಅದು ಟ್ರಾನ್ಸ್ ಫ್ಯಾಟ್ ಅಂತ. ನಾವು ಕೆಮಿಸ್ಟ್ರಿನಲ್ಲಿ ಓದಿರ್ತೀವಿ ಸಿಸ್ ಹಾಗೂ ಟ್ರಾನ್ಸ್ ಮೊನೋಮರ್ಸ್ ಅಂತ ಅಥವಾ ಮೆಟೀರಿಯಲ್ಸ್ ಅಂತ. ಸೊ ಈ ಸಿಸ್ ಅಲ್ಲಿ ಯಾವ ರೀತಿಯ ಒಂದು ಆರ್ಗನೈಸೇಷನ್ ಇರುತ್ತೆ ಅಂದ್ರೆ, ಈ ಒಂದು ಮೆಟೀರಿಯಲ್ ಅಲ್ಲಿ ಇರುವಂತಹ ಒಂದು ಕಾಂಪೋನೆಂಟ್ಸ್ ಯಾವುದಾದರೂ ಒಂದು ಸೈಡ್ ಅಲ್ಲಿ ಆರ್ಗನೈಸ್ ಆಗಿರುತ್ತೆ. ಇದನ್ನ ನಾವು ಸಿಸ್ ಟೈಪ್ ಅಂತ ಕರಿತೀವಿ. ಇನ್ನು ಟ್ರಾನ್ಸ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇರುವಂತಹ ಮೆಟೀರಿಯಲ್ಸ್ ಒಂದು ಆಪೋಸಿಟ್ ಎಂಡ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನೀವು ಈ ರೀತಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯ ಒಂದು ಮೆಟೀರಿಯಲ್ಸ್ ಏನಾದರೂ ಫ್ಯಾಟ್ಸ್ ಅಲ್ಲಿ ಇದ್ದಾಗ ಅದನ್ನ ನಾವು ಟ್ರಾನ್ಸ್ ಫ್ಯಾಟ್ ಅಂತ ಕರಿತೀವಿ. ಇವು ನ್ಯಾಚುರಲ್ ಆಗಿ ಕೂಡ ಇರುತ್ತೆ ಹಾಗೂ ಆರ್ಟಿಫಿಷಿಯಲ್ ಆಗಿ ಕೂಡ ಇರುತ್ತೆ. ಏನು ಆರ್ಟಿಫಿಷಿಯಲ್ ಆಗಿ ಏನು ಇರುತ್ತಲ್ಲ, ಇದನ್ನ ನಾವು ಹೈಡ್ರೋಜಿನೇಷನ್ ಪ್ರಾಸೆಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತೀವಿ. ಇವು ಹೆಲ್ತ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಸೊ ಇವಾಗ ನಾವು ನೋಡಿರುವಂತಹ ಫ್ಯಾಟ್ ಟೈಪ್ಸ್ ಅಲ್ಲಿ ನಾವು ಆರ್ಗನೈಸ್ ಮಾಡ್ಕೋತಾ ಹೋದ್ರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ, ಇದನ್ನು ನಾವು ಲೋಯೆಸ್ಟ್ ಎಫೆಕ್ಟ್ ಆನ್ ಹೆಲ್ತ್ ಅಂತ ಕನ್ಸಿಡರ್ ಮಾಡಿದ್ರೆ, ನೆಕ್ಸ್ಟ್ ಬರುವಂತಹ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ನ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಮೋರ್ ಎಫೆಕ್ಟ್ ಆನ್ ಹೆಲ್ತ್ ಅಂತ ಕ್ಲಾಸಿಫೈ ಮಾಡ್ಕೋಬಹುದು ಅಥವಾ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಸ್ಯಾಚುರೇಟೆಡ್ನ ಇವೆರಡಕ್ಕಿಂತ ಜಾಸ್ತಿ ಎಫೆಕ್ಟ್ ಕೊಡುತ್ತೆ ಹೆಲ್ತ್ಗೆ ಅಂತ ಹೇಳ್ಬೋದು. ಇನ್ನು ಟ್ರಾನ್ಸ್ ಫ್ಯಾಟ್ ಮೋಸ್ಟ್ ಆಫ್ ದಿ ಹೆಲ್ತ್ ಎಫೆಕ್ಟು ನಮಗೆ ಟ್ರಾನ್ಸ್ ಫ್ಯಾಟಿಂದ ಕೊಡುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿಯ ಒಂದು ಕ್ಲಾಸಿಫಿಕೇಶನ್ ಅಲ್ಲದೆ ನಾವು ಫ್ಯಾಟಿ ಆಸಿಡ್ಸ್ನ ಎಸೆನ್ಷಿಯಲ್ ಹಾಗೂ ನಾನ್ ಎಸೆನ್ಷಿಯಲ್ ಅಂತ ಕೂಡ ಕ್ಲಾಸಿಫೈ ಮಾಡ್ಕೋತೀವಿ. ಈ ಹಿಂದೆ ಅಮೈನೋ ಆಸಿಡ್ಸ್ಗೆ ಹೇಳಿದ್ದ ಥರ ಎಸೆನ್ಷಿಯಲ್ ಅಂದರೆ ಬಾಡಿಗೆ ರಿಕ್ವೈರ್ಡ್ ಆಗಿರುತ್ತೆ, ಬಟ್ ಬಾಡಿನಲ್ಲಿ ಇರೋಲ್ಲ. ನಾವು ತಗೊಳ್ಳುವಂತಹ ಫುಡ್ ಮೂಲಕ ಇದನ್ನ ಪೂರೈಕೆ ಮಾಡಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಲಿನೋಲಿಕ್ ಆಸಿಡ್ನ ಕೊಡ್ಬೋದು. ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ನ ನಾವು ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಬಟ್ ಫುಡ್ ಮೂಲಕ ಕೊಡುವಂತಹ ಅವಶ್ಯಕತೆ ಇರಲ್ಲ, ಯಾಕಂದರೆ ಇವು ಬಾಡಿನಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಪ್ಯಾಲ್ಮ್ಯಾಟಿಕ್ ಆಸಿಡ್ನ ಕೊಡ್ಬೋದು. ಸೊ ಇಷ್ಟು ಲಿಪಿಡ್ಸ್ ಬಗ್ಗೆ. ಇನ್ನೊಂದು ಸಾರಿ ನೋಡೋದಾದರೆ ನಾವು ಲಿಪಿಡ್ಸು ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಆದಮೇಲೆ ಬರುವಂತಹ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಗುತ್ತೆ ಫುಡ್ಡಲ್ಲಿ. ಇವನ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಹಾಗೆ ಇವು ವಾಟರಲ್ಲಿ ಕರಗೋದಿಲ್ಲ, ಸೊ ಇವನ್ನ ನಾವು ವಾಟರ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್ ಅಂತ ಕೂಡ ಹೇಳ್ತೀವಿ. ಇವು ನಮಗೆ ಎನರ್ಜಿ ಸ್ಟೋರೇಜಲ್ಲಿ ಹೆಲ್ಪ್ ಮಾಡುತ್ತೆ, ಒಂದು ಸೆಲ್ ಮೆಂಬ್ರೇನ್ನ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ರೀಪ್ರೊಡಕ್ಟಿವ್ ಆಗಿರುವಂತಹ ಎಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಹಾಗೂ ಪ್ರಾಜೆಸ್ಟಿರಾನ್ ಮೇಂಟೆನೆನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಲಿಪಿಡ್ಸ್ನ ಒಂದು ಸಿಂಪ್ಲೆಸ್ಟ್ ಫಾರ್ಮ್ನ ನಾವು ಫ್ಯಾಟಿ ಆಸಿಡ್ ಅಂತ ಕರೆದ್ರೆ, ಈ ಫ್ಯಾಟಿ ಆಸಿಡ್ನ ನಾವು ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಡಿಫೈನ್ ಮಾಡ್ತೀವಿ. ಒಂದು ಹ್ಯೂಮನ್ ಬಾಡಿನಲ್ಲಿ ಯಾವ ರೀತಿ ಈ ಲಿಪಿಡ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಟ್ರೈಗ್ಲಿಸರೈಡ್ ಫಾರ್ಮ್ ಅಲ್ಲಿ ಇರುತ್ತೆ. ಒಂದು 3 ಫ್ಯಾಟಿ ಆಸಿಡ್ಸ್ ಇದ್ರೆ ಒಂದು ಗ್ಲಿಸರಾಲ್ ಇರುತ್ತೆ. ಈ ಒಂದು ಕಾಂಪೋಸಿಷನ್ ಅಲ್ಲಿ ಲಿಪಿಡ್ಸ್ ಹ್ಯೂಮನ್ಸ್ ಬಾಡಿನಲ್ಲಿ ಇರುತ್ತೆ. ಫ್ಯಾಟಿ ಆಸಿಡ್ಸ್ ನಾವು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಗ್ರೂಪ್ ಮಾಡ್ಕೋತೀವಿ. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ಥ್ರೂ ಔಟ್ ದಿ ಚೈನ್ ಸಿಂಗಲ್ ಬಾಂಡ್ಸ್ ಇರುತ್ತೆ, ಯಾವುದೇ ರೀತಿಯ ಒಂದು ಡಬಲ್ ಬಾಂಡ್ ಇರೋದಿಲ್ಲ. ಇವು ರೂಮ್ ಟೆಂಪರೇಚರ್ ಅಲ್ಲಿ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ.
ಇನ್ನು ಇವು ಮೋಸ್ಟ್ ಆಫ್ ದಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆನಿಮಲ್ ಡಿರೈವೇಟಿವ್ಸ್ ಆಗಿರುತ್ತೆ. ಇನ್ನು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಾವು ಫರ್ದರ್ ಆಗಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಹಾಗೂ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಡಿವೈಡ್ ಮಾಡ್ಕೋತೀವಿ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಒಂದು ಸಿಂಗಲ್ ಬಾಂಡ್ ಮಾತ್ರ ಇರುತ್ತೆ ಥ್ರೂ ಔಟ್ ದಿ ಚೈನ್. ಇದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಆಲಿವ್ ಆಯಿಲ್, ಸೆಸಮೆ ಆಯಿಲ್ ಅಥವಾ ಅವಕಾಡೋ ಫ್ರೂಟ್. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಒಂದು ಚೈನ್ ಅಲ್ಲಿ ಮೋರ್ ದೆನ್ ಒನ್ ಡಬಲ್ ಬಾಂಡ್ ಇದ್ರೆ ನಾವು ಅದನ್ನ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ವಾಲ್ನಟ್ಸ್ ಹಾಗೂ ಸೋಯಾಬೀನ್. ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಇನ್ನ ಮೋಸ್ಟ್ ಆಫ್ ದಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಏನಿರುತ್ತಲ್ಲ ಅವೆಲ್ಲ ಪ್ಲಾಂಟ್ ಡಿರೈವೇಟಿವ್ಸ್ ಆಗಿರುತ್ತೆ. ಇನ್ನೊಂದು ಸೆಕ್ಷನ್ ನೋಡೋದಾದ್ರೆ ನಾವು ಟ್ರಾನ್ಸ್ ಫ್ಯಾಟ್ ನ ನೋಡ್ಬೇಕಾಗುತ್ತೆ. ಇವು ನ್ಯಾಚುರಲ್ ಆಗು ಎಕ್ಸಿಸ್ಟ್ ಆಗುತ್ತೆ, ಆರ್ಟಿಫಿಷಿಯಲ್ ಆಗು ಕೂಡ ಎಕ್ಸಿಸ್ಟ್ ಆಗುತ್ತೆ. ಆರ್ಟಿಫಿಷಿಯಲ್ ಆಗಿ ಯಾವ ರೀತಿ ಅಂದ್ರೆ ಒಂದು ಹೈಡ್ರೋಜಿನೇಷನ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ನಾವು ಟ್ರಾನ್ಸ್ ಫ್ಯಾಟ್ ನ ಪ್ರೊಡ್ಯೂಸ್ ಮಾಡಬಹುದು. ಇವು ಯಾಕೆ ಆರ್ಟಿಫಿಷಿಯಲ್ ಆಗಿ ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ನ ಶೆಲ್ಫ್ ಲೈಫ್ ನ ಇನ್ಕ್ರೀಸ್ ಮಾಡಕ್ಕೆ ಇವು ಟ್ರಾನ್ಸ್ ಫ್ಯಾಟ್ಸ್ ಹೆಲ್ಪ್ ಮಾಡುತ್ತೆ. ಈ ಟ್ರಾನ್ಸ್ ಫ್ಯಾಟ್ಸ್ ಹೆಲ್ತ್ ಮೇಲೆ ನೆಗೆಟಿವ್ ಎಫೆಕ್ಟ್ ನ ಬೀರುತ್ತೆ. ಸೊ ನಾವು ಒಂದು ಇವರೆಗೂ ನೋಡಿರುವಂತಹ ಒಂದು ಫ್ಯಾಟಿ ಆಸಿಡ್ಸ್ ನ ಒಂದು ಗ್ರೂಪ್ ಮಾಡೋದಾದ್ರೆ ಲೋಯೆಸ್ಟ್ ಎಫೆಕ್ಟ್ ಆನ್ ಹೆಲ್ತ್ ಕೊಡೋದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಫಾಲೋಡ್ ಬೈ mono unsaturated fatty acid followed by saturated fatty acid followed by trans fats. Trans fats ನಮಗೆ ಹೆಲ್ತ್ಗೆ ಹೈಯೆಸ್ಟ್ ನೆಗೆಟಿವ್ ಎಫೆಕ್ಟ್ ನ ಕೊಡುತ್ತೆ. ಇದಲ್ಲದೆ ನಾವು ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಎಸೆನ್ಷಿಯಲ್ ಅಂದ್ರೆ ಈ ಹಿಂದೆನೆ ಹೇಳಿರೋ ತರ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಲ್ಲ, ಆದ ಕಾರಣ ನಾವು ಆಚೆ ಕಡೆಯಿಂದ ಅಂದ್ರೆ ಫುಡ್ ಮುಖಾಂತರ ನಾವು ಬಾಡಿಗೆ ಸಪ್ಲೈ ಮಾಡಬೇಕಾಗುತ್ತೆ. ನಾನ್ ಎಸೆನ್ಷಿಯಲ್ ಅಂದ್ರೆ ಬಾಡಿನಲ್ಲೇ ಪ್ರೊಡ್ಯೂಸ್ ಆಗೋ ಕಾರಣ ನಾವು ಫುಡ್ ಮೂಲಕ ಕೊಡುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಲಿನೋಯಿಕ್ ಆಸಿಡ್. ಇನ್ನು ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಪ್ಯಾಲ್ಮ್ಯಾಟಿಕ್ ಆಸಿಡ್. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ನ ನೋಡೋಣ. ಸೊ ಫಸ್ಟ್ ವಿಟಮಿನ್ಸ್ ಇಂದ ಸ್ಟಾರ್ಟ್ ಮಾಡಿ. ವಿಟಮಿನ್ಸ್ ನ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೆದಿರೋ ಕಾರಣ ಇವು ನಮಗೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗುತ್ತೆ. ಯಾಕೆ ಅಂದ್ರೆ ಬಾಡಿ ಮೆಟಾಬಾಲಿಸಮ್ ನ ಮೇಂಟೈನ್ ಮಾಡಕ್ಕೆ, ಅಂದ್ರೆ ಬಾಡಿನಲ್ಲಿ ನಡೆಯುವಂತಹ ಒಂದು ಆಕ್ಟಿವಿಟೀಸ್ ನ ಮೇಂಟೈನ್ ಮಾಡಕ್ಕೆ ಈ ವಿಟಮಿನ್ಸ್ ಬೇಕಾಗುತ್ತೆ. ನಾವು ವಿಟಮಿನ್ ಅನ್ನೋ ಒಂದು ವರ್ಡ್ ನ ಬ್ರೇಕ್ ಮಾಡಿದ್ರೆ ವೈಟಲ್ ಅಮೈನ್ಸ್ ಅಂತ ಕರಿತೀವಿ. ಸೊ ವೈಟಲ್ ಅಂದ್ರೆ ಇಂಪಾರ್ಟೆಂಟ್, ಅಮೈನ್ಸ್ ಅಂದ್ರೆ ಒಂದು ಕೆಮಿಕಲ್ ಗ್ರೂಪ್. ಸೊ ಇದನ್ನ ನಾವು ಇಂಪಾರ್ಟೆಂಟ್ ಅಮೈನ್ಸ್ ಅಂತ ಕೂಡ ನಾವು ಕರಿತೀವಿ. ಈ ಕೆಲವೊಂದು ವಿಟಮಿನ್ಸ್ ನಮ್ಮ ಬಾಡಿನಲ್ಲಿ ಸಿಂಥಸಿಸ್ ಆಗದೆ ಇರೋ ಕಾರಣ ಇವನ್ನ ನಾವು ಪ್ಲಾಂಟ್ ಸೋರ್ಸಸ್ ಇಂದ ಡಿರೈವ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಟಮಿನ್ಸ್ ನ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ. ಒಂದು ಫ್ಯಾಟ್ ಸೊಲ್ಯೂಬಲ್ ಹಾಗೂ ವಾಟರ್ ಸೊಲ್ಯೂಬಲ್ ಅಂತ ಕ್ಲಾಸಿಫೈ ಮಾಡಿಕೊಂಡ್ರೆ, ಫ್ಯಾಟ್ ಸೊಲ್ಯೂಬಲ್ ಅಲ್ಲಿ ನಾವು ವೈಟಮಿನ್ ಅಥವಾ ವಿಟಮಿನ್ ಎ, ಡಿ, ಇ ಮತ್ತು ಕೆ ನ ಇಡ್ತೀವಿ. ಇನ್ನು ವಾಟರ್ ಸೊಲ್ಯೂಬಲ್ ಅಲ್ಲಿ ವಿಟಮಿನ್ ಸಿ ಮತ್ತು ಬಿ ನ ಇಡ್ತೀವಿ. ಸೊ ನೆನ್ಪಿಟ್ಕೊಂಡಿರಿ, ಫ್ಯಾಟ್ ಸೊಲ್ಯೂಬಲ್ ಯಾವ್ದು ಅಂದ್ರೆ ಎ, ಡಿ, ಇ, ಕೆ. ಇನ್ನು ವಾಟರ್ ಸೊಲ್ಯೂಬಲ್ ಯಾವ್ಯಾವುದು ಅಂದ್ರೆ ಸಿ ಮತ್ತು ಬಿ. ಸೊ ನಾವು ವಿಟಮಿನ್ ಎ ಬಗ್ಗೆ ಮಾತಾಡೋದಾದ್ರೆ ಇದನ್ನು ನಾವು ರೆಟಿನಾಲ್ ಅಂತ ಕರಿತೀವಿ. ಇದರ ಸೋರ್ಸಸ್ ಯಾವ್ಯಾವುದು ಅಂದ್ರೆ ಫಿಶ್ ಆಗಿರ್ಬೋದು, ಲಿವರ್ ಆಯಿಲ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ಮಜ್ಜಿಗೆ ಅಂದ್ರೆ ಬಟರ್ ಮಿಲ್ಕ್ ಕೂಡ
ವಿಟಮಿನ್ ಎ ನ ಒಂದು ಸೋರ್ಸ್ ಆಗಿರುತ್ತೆ. ಸೊ ಇದರ ಒಂದು ಡೆಫಿಷಿಯನ್ಸಿ ಇದ್ರೆ ನಮಗೆ ನೈಟ್ ಬ್ಲೈಂಡ್ನೆಸ್ ಅನ್ನೋ ಒಂದು ಡಿಸೀಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನು ವಿಟಮಿನ್ ಬಿ ಬಗ್ಗೆ ಮಾತಾಡೋದಾದ್ರೆ ಇವನ್ನ ನಾವು B1, B2, B3, B5, B6, B9, B12 ಅಂತ ಕ್ಲಾಸಿಫೈ ಮಾಡ್ಕೋತೀವಿ. B1 ನ ನಾವು ಥಯಮೈನ್ ಅಂತ ಕರಿತೀವಿ. B2 ನ ನಾವು ರೈಬೋ ಫ್ಲಾವಿನ್ ಅಂತ ಕರಿತೀವಿ. B3 ನ ನಾವು ನಿಯಾಸಿನ್ ಅಂತ ಕರಿತೀವಿ. B5 ನ ನಾವು ಪ್ಯಾಂಥೋಟಾನಿಕ್ ಆಸಿಡ್ ಅಂತ ಕರಿತೀವಿ. B6 ನ ನಾವು ಪೈರಾಡಾಕ್ಸಿನ್ ಅಂತ ಕರಿತೀವಿ. B9 ನ ನಾವು ಫೋಲೇಟ್ ಅಂತ ಕರಿತೀವಿ. B12 ನ ನಾವು ಸಯನೋ ಕೋಬಾಲಾಮೈನ್ ಅಂತ ಕರಿತೀವಿ. ಸೊ ಇದೆಲ್ಲರ ರಿಸೋರ್ಸ್ ಯಾವ್ಯಾವುದು ಅಂದ್ರೆ ಈಸ್ಟ್, ಮಿಲ್ಕ್, ಗ್ರೀನ್ ವೆಜಿಟೇಬಲ್ಸ್ ಮತ್ತು ಸೀರಿಯಲ್ಸ್. ಇದಲ್ಲದೆ ಮೀಟಲ್ಲೂ ಕೆಲವೊಂದು ವಿಟಮಿನ್ ಬಿ ಸಿಗುತ್ತೆ. ಪೌಲ್ಟ್ರಿ ಅಂದ್ರೆ ಎಗ್ಸ್ ಅಲ್ಲೂ ಸಿಗುತ್ತೆ. ಈ ಒಂದು ಸೋರ್ಸಸ್ನ ನಾವು ವಿಟಮಿನ್ ಬಿ ಡೆಫಿಷಿಯನ್ಸಿನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇನ್ನು ವಿಟಮಿನ್ ಸಿ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನಾವು ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ. ಇದರ ಸೋರ್ಸಸ್ ಯಾವ್ಯಾವುದು ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ಹಾಗೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಇದರ ಒಂದು ಡಿಫಿಷಿಯನ್ಸಿ ಇದ್ರೆ ಯಾವ ಡಿಸೀಸ್ ಬರೋ ಸಾಧ್ಯತೆ ಇದೆ ಅಂದ್ರೆ ಸ್ಕರ್ವಿ ಅಂತ ಹೇಳ್ತೀವಿ. ಏನಿದು ಅಂದ್ರೆ ಒಂದು ದವಡೆ ಅಂದ್ರೆ ಗಮ್ಸ್ ಅಂತ ಏನ್ ಕರಿತೀವಲ್ಲ ನಾವು, ಅಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಮತ್ತು ಜಾಯಿಂಟ್ಸ್ ಪೇನ್ ಬರುವಂಥದ್ದು. ಇನ್ನು ವಿಟಮಿನ್ ಡಿ ನ ನಾವು ಕ್ಯಾಲ್ಸಿಫೆರಾಲ್ ಅಂತ ಕರಿತೀವಿ. ಇದರ ಒಂದು ಸೋರ್ಸಸ್ ಯಾವ್ಯಾವುದು ಅಂದ್ರೆ ಸನ್ಲೈಟ್. ನಾವು ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳನ್ನ ಸೋರ್ಸ್ ಆಫ್ ವಿಟಮಿನ್ ಡಿ ಅಂತ ಕರಿತೀವಿ. ಇದರ ಒಂದು ಡೆಫಿಷಿಯನ್ಸಿ ಇದ್ರೆ ಯಾವ್ಯಾವ ಡಿಸೀಸಸ್ ಆಗೋ ಕಾರಣ ಇದೆ ಅಂದ್ರೆ ರಿಕೆಟ್ಸ್ ಹಾಗೂ ಆಸ್ಟಿಯೋ ಮೆಲೇಸಿಯಾ ಅನ್ನೋ ಒಂದು ಡಿಸೀಸಸ್ ಬರೋ ಸಾಧ್ಯತೆ ಇದೆ. ಇದು ವಿಟಮಿನ್ ಡಿ ಬಗ್ಗೆ. ಇನ್ನು ವಿಟಮಿನ್ ಇ ಬಗ್ಗೆ ಮಾತಾಡೋದಾದ್ರೆ ಇದನ್ನ ನಾವು ಟೋಕೋಫೆರಾಲ್ ಅಂತ ಕರಿತೀವಿ. ಇದರ ಒಂದು ಸೋರ್ಸಸ್ ಯಾವ್ಯಾವುದು ಅಂದ್ರೆ ವೆಜಿಟೇಬಲ್ ಆಯಿಲ್ಸ್. ಇದರ ಒಂದು ಡಿಫಿಷಿಯನ್ಸಿ ಇದ್ರೆ ಯಾವ ರೀತಿಯ ಒಂದು ಡಿಸೀಸಸ್ ಬರ್ಬೋದು ಅಂದ್ರೆ ಒಂದು ವೀಕ್ ಮಸಲ್ಸ್ ಡೆವಲಪ್ ಆಗ್ಬೋದು ಅಥವಾ ಇನ್ಫರ್ಟಿಲಿಟಿಗೆ ಇದು ಕಾರಣ ಆಗಬಹುದು. ಇನ್ನು ವಿಟಮಿನ್ ಕೆ ಬಗ್ಗೆ ನೋಡೋದಾದ್ರೆ ಇದರ ಒಂದು ರಿಸೋರ್ಸಸ್ ಯಾವುದು ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ವಿಟಮಿನ್ ಕೆ ಡೆಫಿಷಿಯನ್ಸಿ ಇದ್ರೆ ಬ್ಲಡ್ ಕ್ಲಾಟಿಂಗ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಬ್ಲಡ್ ಲಾಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ವಿಟಮಿನ್ ಕೆ ಡೆಫಿಷಿಯನ್ಸಿ ಇದ್ರೆ. ಸೊ ಇಷ್ಟು ವಿಟಮಿನ್ಸ್ ಬಗ್ಗೆ. ಇನ್ನು ನೆಕ್ಸ್ಟ್ ನಾವು ಮಿನರಲ್ಸ್ ಬಗ್ಗೆ ನೋಡೋಣ. ಮಿನರಲ್ಸ್ನು ಕೂಡ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗಾಗಲೇ ಹೇಳಿರೋ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗುವಂತಹ ಒಂದು ಕಾಂಪೊನೆಂಟ್ಸ್. ನಾವು ಮಿನರಲ್ಸ್ಗೆ ಕನ್ನಡದಲ್ಲಿ ಖನಿಜಗಳು ಅಂತ ಕರಿತೀವಿ. ಸೊ ಈ ಮಿನರಲ್ಸ್ನ ನಾವು ಫರ್ದರ್ ಆಗಿ ಮೈಕ್ರೋ ಮಿನರಲ್ಸ್ ಮತ್ತು ಮ್ಯಾಕ್ರೋ ಮಿನರಲ್ಸ್ ಅಂತ ಕರಿತೀವಿ. ಮೈಕ್ರೋ ಮಿನರಲ್ಸ್ ಅಲ್ಲಿ ನಮಗೆ ಐರನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಅಥವಾ ಜಿಂಕ್ ಆಗಿರ್ಬೋದು, ಅಥವಾ ಕಾಪರ್ ಆಗಿರ್ಬೋದು, ಈ ರೀತಿಯ ಒಂದು ಎಲಿಮೆಂಟ್ಸ್ ನಮಗೆ ಮೈಕ್ರೋ ಮಿನರಲ್ಸ್ ಅಲ್ಲಿ ಸಿಗುತ್ತೆ. ಇನ್ನು ಮ್ಯಾಕ್ರೋ ಮಿನರಲ್ಸ್ ಅಲ್ಲಿ ನಮಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫೇಟ್, ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಲೋರೈಡ್
ಈ ಒಂದು ಎಲಿಮೆಂಟ್ಸ್ ನಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಗೋ ಕಾರಣ ಇದನ್ನ ನಾವು ಮ್ಯಾಕ್ರೋ ಮಿನರಲ್ಸ್ ಅಂತ ಹೇಳ್ತೀವಿ ಕಂಪೇರ್ ಟು ಮೈಕ್ರೋ ಮಿನರಲ್ಸ್. ಈ ಮ್ಯಾಕ್ರೋ ಮಿನರಲ್ಸ್ ಅಲ್ಲಿ ಬರುವಂತಹ ಸೋಡಿಯಂ ಮತ್ತು ಕ್ಲೋರೈಡ್ ಒಂದು ಫ್ಲೂಯಿಡ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಪೊಟ್ಯಾಷಿಯಂ ಒಂದು ಇಂಪಲ್ಸಸ್ನ ಅಂದ್ರೆ ಒಂದು ಸೆನ್ಸಸ್ನ ಟ್ರಾನ್ಸ್ಫರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಬೋನ್ಸ್ ಅಲ್ಲಿ ಮತ್ತು ಟೀತ್ ಅಲ್ಲಿ ಗ್ರೋತ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನ ಫಾಸ್ಫೇಟ್ ನಮಗೆ ಕಾರ್ಟಿಲೇಜಿನಸ್ ಬೋನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಮ್ಯಾಗ್ನೀಷಿಯಂ ನಮಗೆ ಮಸಲ್ ಕಾಂಟ್ರಾಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಮೈಕ್ರೋ ಮಿನರಲ್ಸ್ ಆಗಿರುವಂತಹ ಐರನ್ ನಮಗೆ ಬ್ಲಡ್ ಹಿಮೋಗ್ಲೋಬಿನ್ ಕಾಂಪೊನೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಜಿಂಕ್ ನಮಗೆ ಡಿಹೈಡ್ರೇಷನ್ ನ ಸ್ಟಾಪ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಅಯೋಡಿನ್ ನಮಗೆ ಥೈರಾಯ್ಡ್ ನ ಒಂದು ಪ್ರೊಟೆಕ್ಷನ್ ಅಲ್ಲಿ ಅಥವಾ ಡೆವಲಪ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಫ್ಲೋರಿನ್ ಟೀತ್ ಸ್ಟ್ರೆಂತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಮೈಕ್ರೋ ಮಿನರಲ್ಸ್ ನ ಒಂದು ಕೆಲಸ. ಸೊ ಇಷ್ಟು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ನೋಡಿ ಆಗಿದೆ. ಸೊ ಇನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಏನಂತ ನೋಡೋಣ. ಒಂದು ಪ್ರಾಪರ್ ಪ್ರಪೋರ್ಷನ್ ಇರಬೇಕು. ಯಾವ್ಯಾವುದು ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಮತ್ತು ವಾಟರ್ ಆಗಿರ್ಬೋದು. ಈ ಒಂದು ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಏನಾದ್ರು ನಾವು ಫುಡ್ ತಗೊಂಡ್ರೆ ಅದನ್ನ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಇನ್ನ ಮಾಲ್ ನ್ಯೂಟ್ರಿಷನ್ ಏನು ಅಂತ ನೋಡೋದಾದ್ರೆ ನಾವು ಓವರ್ ನ್ಯೂಟ್ರಿಷನ್ ಕೂಡ ನಾವು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂಡರ್ ನ್ಯೂಟ್ರಿಷನ್ ನ ಕೂಡ ನಾವು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ನ್ಯೂಟ್ರಿಷಿಯಸ್ ಫುಡ್ ನ ಜಾಸ್ತಿ ತಗೊಂಡ್ರೆ ಓವರ್ ನ್ಯೂಟ್ರಿಷನ್, ಕಡಿಮೆ ತಗೊಂಡ್ರೆ ಅಂಡರ್ ನ್ಯೂಟ್ರಿಷನ್. ಇನ್ನು ಡಿಸೀಸಸ್ ನೋಡೋದಾದ್ರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಕಾಸ್ ಆಗುವಂತ ಡಿಸೀಸಸ್ ನ ನೋಡೋದಾದ್ರೆ ಮೊದಲನೇದು ಮೆರಾಸ್ಮಸ್ ಅಂತ ಕರಿತೀವಿ. ಮೆರಾಸ್ಮಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಡೆಫಿಷಿಯನ್ಸಿ ಇರುತ್ತೆ. ಇನ್ನು ಕ್ವಾಶಿಯಾರ್ಕರ್ ಅಂತ ಎರಡನೇ ಡಿಸೀಸು. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಡೆಫಿಷಿಯನ್ಸಿ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ಡೆಫಿಷಿಯನ್ಸಿಯಿಂದ ಒಂದು ಥಿನ್ ಬಾಡಿ ಡೆವಲಪ್ ಆದರೆ ಕ್ವಾಶಿಯಾರ್ಕರ್ ಅನ್ನೋ ಒಂದು ಡಿಸೀಸ್ ಇಂದ ಹೊಟ್ಟೆ ಉಕ್ಕೊಳ್ಳುತ್ತೆ, ಅಂದ್ರೆ ಒಂದು ಪಾಟ್ ಬೆಲ್ಲಿ ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಇಷ್ಟು ಅಂಡರ್ ನ್ಯೂಟ್ರಿಷನ್ ಇಂದ ಕಾಸ್ ಆಗುವಂತಹ ಒಂದು ಡಿಸೀಸಸ್. ಇನ್ನು ಓವರ್ ನ್ಯೂಟ್ರಿಷನ್ ಇಂದ ಒಬೆಸಿಟಿ ಡೆವಲಪ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಮಾಲ್ ನ್ಯೂಟ್ರಿಷನ್ ಮತ್ತು ಅದರಿಂದ ಕಾಸ್ ಆಗುವಂತಹ ಒಂದು ಡಿಸೀಸಸ್. ಸೊ ಇಷ್ಟು ನಾವು ನ್ಯೂಟ್ರಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮುಂದಿನ ವಿಡಿಯೋ ಲೆಕ್ಚರಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.